ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಯಾರಿಗೆಲ್ಲ ತುಂಬ ಇಷ್ಟ ಆಗುತ್ತೆ ನನ್ನ ಚಾನಲ್ಲು, ಅವರು ಕೂಡ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲನೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ ಕೆಲವೊಂದಷ್ಟು ಹಣ್ಣು ಮತ್ತು ಮೆಣಸು, ಒಣಮೆಣಸು ಎಲ್ಲ ಫುಲ್ ಹಣ್ಣಾಗೋಗಿದೆ. ಇದನ್ನೆಷ್ಟು ಇವತ್ತು ತೆಗಿಬೇಕು. ಹಾರ್ವೆಸ್ಟಿಗೆ ಬಂದಿದೆ. ಇದನ್ನು ಒಂದು ಸ್ವಲ್ಪ ಹಣ್ಣಾಗಲಿ ಅಂತಲೂ ಅನ್ನಂಗೆ ನಾನೇ ಬಿಟ್ಟಿದ್ದೆ. ಜೊತೆಗೆ ಇದು ಸಪೋಟ ಗಿಡದಲ್ಲಿ ಇರೋದ್ರಿಂದ ಸಪೋಟ ಗಿಡ ಒಂದು ಸ್ವಲ್ಪ ನಾನು ಚಿಕ್ಕ ಪಾಟ್ಗಳಲ್ಲಿ ಹಾಕಿರೋದ್ರಿಂದ ಈ ಥರ ಸ್ಪೈಸಿ ಗಿಡಗಳನ್ನ ಜೊತೆಗೆ ಹಾಕೋದು ಅಷ್ಟು ಒಳ್ಳೆಯದಲ್ಲ ಅಂತ ಅನ್ನಿಸ್ತು. ಯಾಕೆಂದರೆ ಚೆನ್ನಾಗೇ ಬೆಳೀತಿದ್ದ ಗಿಡ ಸ್ವಲ್ಪ ಯಾಕೋ ಡಲ್ ಆಗಂಗೆ ಕಾಣಿಸ್ತಾ ಇದೆ. ಹಂಗಾಗಿ ಇವತ್ತು ನಾನು ಈ ಮೆಣಸು ಹಾರ್ವೆಸ್ಟ್ ಮಾಡಿಬಿಟ್ಟು ಈ ಗಿಡನ ತೆಗಿಬೇಕು ಸ್ನೇಹಿತರೆ. ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ. ಮೆಣಸಿನ್ಕಾಯಿ ಆಲ್ಮೋಸ್ಟು ಎಲ್ಲ ಒಣಗಿದೆ, ಹಾಗಾಗಿ ಒಂದಷ್ಟು ತೆಗಿಬೇಕು. ಇದನ್ನು ತೆಗೆದು ನಾನು ನಿಮಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಇದು ನೋಡ್ಬೋದು, ಆರ್ಗ್ಯಾನಿಕ್ಕಾಗಿ ಒಂದೇ ಒಂದು ಹುಳನೂ ಇಲ್ಲದೆ ಇರುವಂಗೆ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಅಂತ. ಯಾವುದೇ ರೀತಿ ಕೆಮಿಕಲ್ ಸ್ಪ್ರೇನೂ ಮಾಡಿಲ್ಲ ನಾನು, ಮತ್ತು ಬೇವಿನ ಎಣ್ಣೆ ಆಗಲಿ ಮತ್ತೊಂದು ಏನೂ ಕೂಡ ಹಾಕಿಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಂದು ಸಲಕ್ಕೆ ಇದು ಉಪ್ಸಾರು ಖಾರಕ್ಕಾಗತ್ತೆ. ಹಾಗಾಗಿ ಕೆಲವೊಂದಷ್ಟು ಇದಕ್ಕೆ ಬಿತ್ತನೆಗೆ ಇಟ್ಕೊತೀನಿ. ಕೆಲವರು ನನ್ನ ಫ್ರೆಂಡ್ಸು ಒಂದು ಕೇಳಿದ್ದಾರೆ, ಅವ್ರಿಗೊಂದು ಸ್ವಲ್ಪ ಕೊಟ್ಬಿಟ್ಟು ಇನ್ನು ಉಳಿದಿದ್ದನ್ನು ಬಳಸ್ಕೊಂಡ್ಬಿಡ್ತೀನಿ. ಯಾಕೆ ಅಂತಂದರೆ ಇದನ್ನು ಸ್ವಲ್ಪ ನಾಳೆ ಒಂದಿನ ಬಿಸಿಲಲ್ಲಿ ಒಣಗಿಸಿ ಆಮೇಲೆ ನೆಕ್ಸ್ಟು ಇದನ್ನು ಅಡುಗೆಗೆ ಬಳಸ್ಕೊತೀನಿ ನಾನು. ಇದನ್ನು ಪೂರ್ತಿ ತೆಗೆದು ಮತ್ತೆ ಬೇರೆ ಹಣ್ಣನ್ನು ಹಾರ್ವೆಸ್ಟ್ ಮಾಡೋಕ್ಕೆ ಹೋಗೋಣ. ನೋಡಿ, ಇಷ್ಟು ಮೆಣಸಿನ್ಕಾಯಿ ಸಿಕ್ಕಿದೆ, ಎಷ್ಟು ಫ್ರೆಶ್ ಆಗಿದೆ ನೀವೇ ನೋಡ್ಬೋದು. ಇಲ್ಲಿ ಒಂದೇ ಒಂದು ಹುಳ ಇಲ್ಲ, ಏನಿಲ್ಲ, ಫುಲ್ಲು ಖಾಲಿ ಆಯಿತು. ಮತ್ತು ಈಗ ಹೊಸದಾಗಿರುವಂಥ ಹಸಿಮೆಣಸು ಹಂಗೆ ಇದೆ ಅದರಲ್ಲಿ. ನೋಡೋಣ ಅಡುಗೆಗೆ. ನೆಕ್ಸ್ಟು ಅದನ್ನು ತಗೊಂಡು ಆಮೇಲೆ ಇದನ್ನು ಗಿಡನ ತೆಗಿತೀನಿ. ಬನ್ನಿ, ಇನ್ನೊಂದು ಸ್ವಲ್ಪ ಹಣ್ಣುಗಳು ಕೂಡ ಹಾರ್ವೆಸ್ಟ್ ಮಾಡೋದಿದೆ, ತೋರಿಸ್ತೀನಿ ಯಾವ್ಯಾವ ಹಣ್ಣು ಹಾರ್ವೆಸ್ಟ್ ಮಾಡ್ತೀನಿ ಅಂತ. ಹಾಗೆ ಇಲ್ಲಿ ನೋಡಿ, ಇದರಲ್ಲಿ ಫುಲ್ಲು ಫ್ಲವರಿಂಗ್ ಆಗಿದೆ. ಇಲ್ಲಿ ನೋಡಿ, ಫುಲ್ ಬಂಚಲ್ಲೇ ಫ್ಲವರ್ ಆಗ್ತಾಯಿದೆ. ಇದು ರಾಮಫಲ ಅಂತಾರಲ್ಲ, ಆ ಒಂದು ಸೀತಾಫಲ, ಸಾರಿ ರಾಮಫಲ. ಬನ್ನಿ ಇವಾಗ ಬೇರೆ ಹಣ್ಣುಗಳನ್ನು ಹಾರ್ವೆಸ್ಟ್ ಮಾಡುವ. ಈ ಒಂದು ವಾಟರ್ ಆ್ಯಪಲ್ಲಿ ಒಂದೇ ಒಂದು ಹಾರ್ವೆಸ್ಟಿಗೆ ಬಂದಿದೆ ಹಣ್ಣು. ಇದು ಫಸ್ಟ್ ಟೈಮ್ ತೆಗಿತಾ ಇರೋದು. ನೋಡೋಣ ಟೇಸ್ಟ್ ಹೆಂಗೆ ಬರುತ್ತೆ ಅಂತ. ಇದು ಗ್ರೀನ್ ಕಲರ್ ವಾಟರ್ ಆ್ಯಪಲ್ಲು ಒಂದೇ ಒಂದು ಸಿಕ್ಕಿದೆ ಸ್ನೇಹಿತರೆ. ಇದು ಸ್ವಲ್ಪ ಜಾಸ್ತಿ ಹಣ್ಣುಗಳನ್ನು ಹಾರ್ವೆಸ್ಟ್ ಮಾಡ್ತಾ ಇರೋದು ಇತ್ತೀಚೆಗೆ ನಾನು. ಇಲ್ಲಿ ನೋಡಿ ಅಂಜೂರ ಯಾವ ಥರ ತಿಂದಾಕಿದೆ ಪಕ್ಷಿ ಅಂತ. ಇದನ್ನು ಹಂಗೆ ಬಿಟ್ಬಿಡ್ತೀನಿ, ತಿನ್ಕೊಳ್ಳಿ ಅಂದ್ಬಿಟ್ಟು. ಇದು ನಾಳೆ ಇದರಲ್ಲಿ ತೆಗಿತೀನಿ. ಬನ್ನಿ, ಈಗ ಮೇಲ್ಗಡೆ ಹಾರ್ವೆಸ್ಟ್ಗಿರೋದು ಇವತ್ತು. ಸಿಕ್ಕಾಬಟ್ಟೆ ಗಾಳಿ ಬೀಸ್ತಾ ಇದೆ. ಗಿಡ ನೋಡಿ ಹೆಂಗೆ ಸಿಕ್ಕಾಬಟ್ಟೆ ಗಾಳಿಗೆ ಕೂರ್ತಾ ಇದ್ದಾವೆ ಅಂತ. ಮಾವಿನಕಾಯಿನೂ ಸುಮಾರಾಗಿ ಆಗಿದ್ದಾವೆ, ನೋಡಬೇಕು. ಜಾಸ್ತಿ ಈಗ ಆಷಾಢ ಮಾಸ ಆಗಿರೋದ್ರಿಂದ ಉಳ್ಕೊಳ್ಳೋದು ಕಷ್ಟನೇ ಅಂತ ಅನಿಸುತ್ತೆ ನನಗೆ. ನೋಡೋಣ ಎಷ್ಟು ಉಳ್ಕೊಳ್ಳುತ್ತೋ ಅಷ್ಟು. ಈಗ ಮೇಲ್ಗಡೆ ಹೋಗುವ, ಮೇಲ್ಗಡೆ ಹೋಗಿ ಹಾರ್ವೆಸ್ಟ್ ಮಾಡೋಣ ಬನ್ನಿ. ಈಗ ನಾನು ಮೇಲ್ಗಡೆ ಟೆರೆಸ್ಗೆ ಬಂದಿದ್ದೀನಿ. ಇಲ್ಲೂ ಕೂಡ ಇವತ್ತು ಒಂದಷ್ಟು ಹಣ್ಣುಗಳು ಹಾರ್ವೆಸ್ಟ್ ಮಾಡ್ಬೋದು. ಹಾಗಾಗಿ ಇದು ಬೀಟ್ರೂಟ್ ಕಲರ್ ಸೀಬೆ, ಇದನ್ನು ಕೂಡ ನಾನು ಇವಾಗ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಯಾಕೋ ಈ ಸಲ ತುಂಬ ಸೈಜ್ ಕಮ್ಮಿ ಬಂತು. ಹಂಗಾಗಿ ಇಲ್ಲಿ ನೋಡಿ, ಕಲರ್ ನೋಡಿ, ಒಳಗಡೆ ನೋಡಿ ಫುಲ್ಲು ಬೀಟ್ರೂಟ್ ಕಲರು. ಕೆಳಗಡೆ ಫ್ಲೋರಲ್ಲಿ ಒಂದು ವಾಟರ್ ಆ್ಯಪಲ್ಲು ಮತ್ತು ಇಲ್ಲೂ ವಾಟರ್ ಆ್ಯಪಲ್ ಇದೆ, ಅದನ್ನು ಕೂಡ ಈಗ ಹಾರ್ವೆಸ್ಟ್ ಮಾಡ್ತೀನಿ. ನೋಡ್ಬೋದು. ಈಗ ಇನ್ನೊಂದು ತೆಗಿತೀನಿ. ಈ
ಸಲ ಒಂದು 1/4 kg ಅಷ್ಟು ಇದು ಸೀಬೆ ಸಿಕ್ಕಿರೋದು. ಇನ್ನೂ ಅದರಲ್ಲಿ ಸುಮಾರಿದೆ, ಅದು ಇನ್ನೊಂದು ವಾರ ಆಗಬೇಕು. ಅದಾದಮೇಲೆ ಇವನ್ನು ತೆಗಿತೀನಿ. ಹಾಗೆ ಇಲ್ಲಿ ನೋಡಿ ವಾಟರ್ ಆ್ಯಪಲು, ಇದು ಈ ಗಿಡದಲ್ಲಿ 2ನೇ ಸಲ ತೆಗಿತಾ ಇರೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಸಲ. ವೈಟ್ ಕಲರು ಮತ್ತು ಗ್ರೀನ್ ಕಲರ್ ಎರಡು ಮಿಕ್ಸು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ನೋಡೋಕ್ಕೆ ಒಂಥರ ಖುಷಿ, ತಿನ್ನೋಕ್ಕೂ ಖುಷಿ, ನೋಡೋಕ್ಕೂ ಖುಷಿ. ಅಂದರೆ ಸಿಕ್ಕಾಪಟ್ಟೆ ಶ್ರಮ ಇದೆ ಇದರಿಂದ. ಆರ್ಗ್ಯಾನಿಕ್ಕಾಗಿ ನಾವೇ ಬೆಳೆದು ನಾವೇ ತಿನ್ನೋ ಹಣ್ಣುಗಳು ತುಂಬಾ ರುಚಿನೂ ಕೂಡ, ಆರೋಗ್ಯಕ್ಕೆ ಒಳ್ಳೆಯದು ಕೂಡ. ಈಗ ಸ್ವೀಟ್ ಬಾರ್ಬಡೋಸ್ ಚೆರಿ ತೆಗಿತಾ ಇದ್ದೀನಿ ನೋಡಿ. ಅಬ್ಬಬ್ಬಬ್ಬಬ್ಬ, ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಗಾಳಿ ಸಿಕ್ಕಾಬಟ್ಟೆ ಗಾಳಿ, ಆಷಾಢ ಶುರು ಆಗ್ತಾ ಇದೆಯಲ್ಲ, ಹಾಗಾಗಿ ತುಂಬಾ ಗಾಳಿ. ನೋಡಿ, ಆಗಲೇ ಪಕ್ಷಿಗಳು ಟಚ್ ಮಾಡ್ತಾ ಇದ್ದಾವೆ ಬಂದು. ಇನ್ನು ಸಣ್ಣ ಪುಟ್ಟವೆಲ್ಲ ಕೆಳಗಡೆ ಉದುರಿದ್ದಾವೆ. ಇವತ್ತಿಗೆ ಈ ಗಿಡದಲ್ಲಿ ಇಷ್ಟು, ಇನ್ನೂ ನೆಕ್ಸ್ಟು ಇಲ್ಲಿ ನೋಡಿ ಸಣ್ಣ ಸಣ್ಣವೆಲ್ಲ ಆಗ್ತಾ ಇದ್ದಾವೆ. ಈ ಸಲ ತುಂಬ ಚೆನ್ನಾಗಿ ಬರುತ್ತೆ ಮಾತ್ರ, ಖುಷಿ ಆಗ್ತಾ ಇದೆ. ಇಲ್ಲಿ ಒಂದು ಬಿಟ್ಟಿದ್ದೀನಿ ನೋಡಿ, ಇಲ್ಲೊಂದಿದೆ, ಇಲ್ಲಿ ನೋಡಿ, ಇಲ್ಲಿ ಫುಲ್ ಇದು ಗುಂಪಾಗಿ ಬರ್ತಾ ಇದೆ ಈ ಸಲ. ಇಲ್ಲಿ ನೋಡಿ, ಇವೆಲ್ಲ ಹಣ್ಣುಗಳು ಮಾರ್ಕೆಟ್ನಲ್ಲಿ ಸಿಗೋದಿಲ್ಲ. ಇವು ನಾವೇ ಬೆಳೆದು 1-2 ತಿನ್ಕೋಬೇಕಷ್ಟೆ. ಮತ್ತು ಇದು ನೋಡಿ, ಇದು ಬೋನ್ಸಾಯಿ ಮೋಸಂಬೆ, ಅದು ಕೂಡ ಸೈಜ್ ಆಗ್ತಾ ಇದ್ದಾವೆ. ಮತ್ತು ಅಂಜೂರ, ತುಂಬಾ ಅಂಜೂರ ಬರ್ತಾ ಇದೆ. ನುಗ್ಗೆ ಗಿಡ ನೋಡಿ ಹಿಂಗಾಗಿದೆ, ತುಂಬ ಚೆನ್ನಾಗಿ ಬಂದಿದೆ ನುಗ್ಗೆ ಗಿಡ. ಇದು ಕೂಡ ಹೋಗ್ಬಿಡುತ್ತೆ ಗಿಡ ಅಂದ್ಕೊಂಡೆ, ಬಟ್ ಚೆನ್ನಾಗಿ ಬಂದಿದೆ. ಈ ಸಲ ಸಪೋಟ ಇಲ್ಲ ಸ್ನೇಹಿತರೆ, ಹೋದ ಸಲ ಸಪೋಟ ಹಾರ್ವೆಸ್ಟ್ ಮಾಡಿದೆ, ಈ ಸಲ ಸಪೋಟ ಏನೂ ಇಲ್ಲ. ಬನ್ನಿ, ಇನ್ನೊಂದು ನಿಮಗೆ ಶಾಕ್ ಆಗುವಂಥ ಒಂದು ಗಿಡ, ನೀವು ತುಂಬ ಇಷ್ಟಪಟ್ಟು ತುಂಬ ಕಮೆಂಟ್ಸ್ ಬಂದಂಥ ಒಂದು ಗಿಡ ಇದು. ಇಲ್ಲಿ ನೋಡಿ, ಚೆರಿ ಸೀಬೆ, ಸ್ಪೈಸಿ ರೆಡ್ ಚೆರಿ ಸೀಬೆ, ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ನೋಡಿ. ಇವತ್ತು ಇದು ಗಿಡ ಇಲ್ಲ ಅಂತಂದರೆ ಇದರಲ್ಲೂ ಕೂಡ ಒಂದು ಅರ್ಧ kg ಮೇಲೆ ಹಣ್ಣುಗಳು ಸಿಗುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ, ತೂಕಕ್ಕೆ ಗಿಡನೇ ಬಗ್ಬಿಟ್ಟೈತೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಈಗ ಇದನ್ನು ಕೂಡ ತೆಗಿಬೇಕು. ಬನ್ನಿ ತೆಗಿಯುವ. ಈಗ ನೋಡಿ, ಇದು ಹಣ್ಣಾಗಿದ್ದಾವೆ, ಇದಿಷ್ಟನ್ನು ಕೂಡ ತೆಗಿತೀನಿ. ಇಲ್ಲಿ ನೋಡಿ ಏನು ರುಚಿ ಇದೆ ಅನ್ಬೇಡಿ, ಹಣ್ಣುಗಳು ಮಾತ್ರ ತುಂಬಾ. ಫಸ್ಟು ಟೇಸ್ಟ್ ಮಾಡುವಾಗ ಸ್ವಲ್ಪ ಖಾರ ಅನಿಸುತ್ತೆ, ಅಂದರೆ ಸ್ವಲ್ಪ ಲೈಟಾಗಿ, ನಾವು ಪೆಪ್ಪರ್ ತಿಂದರೆ ಒಂದು ಸ್ವಲ್ಪ ಚುರಿ ಚುರಿ ಅನ್ನಲ್ವ ನಾಲ್ಗೆ, ಆ ಥರ ತುಂಬ ಚೆನ್ನಾಗಿ ಟೇಸ್ಟ್ ಮಾತ್ರ ಸಖತ್ತಾಗಿದೆ ಸ್ನೇಹಿತರೆ. ಈ ಸಲ ಇದು ಒಂದು ಸ್ವಲ್ಪ ಕಡಿಮೆ ಕ್ವಾಂಟಿಟಿಲಿ ಇದ್ರೂ ಕೂಡ ಸೈಜ್ ಬಂದಿದ್ದಾವೆ ಹಣ್ಣು ಈ ಸಲ. ಇನ್ನೂ ಫುಲ್ ಕಲರ್ ಆಗ್ತವೆ ಇವು. ಅಂದರೆ ಈಗ ಇಲ್ಲಿ ಸ್ವಲ್ಪ ಪಕ್ಷಿಗಳ ಕಾಟ ಜಾಸ್ತಿ ಆಗಿದೆ ಅಲ್ಲ, ನಾನು ಪಕ್ಷಿಗಳು ತಿನ್ನೋದಕ್ಕೂ ಹಣ್ಣುಗಳನ್ನು ಬಿಟ್ಟಿದ್ದೀನಿ. ಆದರೆ ನಮ್ಗಳಿಗೂ ಬೇಕಲ್ವಾ. ಕೆಳಗಡೆ ಈಗ ಫ್ಲೋರಲ್ಲಿ ನಾನು ತೋರಿಸ್ತೆ ನಿಮಗೆ ಎಷ್ಟು ಚೆನ್ನಾಗಿ ಹಣ್ಣು, ಇದನ್ನು ಅಂಜೂರನ ಎಷ್ಟು ಚೆನ್ನಾಗಿ ತಿನ್ಕೊಂಡಿದೆ ಅಂತ. ಇವೆಲ್ಲವೂ ಕೂಡ ಏನು ಅಂತಂದರೆ ಮಾರ್ಕೆಟ್ನಲ್ಲಿ ಸಿಗೋದಿಲ್ಲ, ಇವೆಲ್ಲವೂ ರೇರ್ ಫ್ರೂಟ್ಸ್ಗಳಿವು, ಅಂದರೆ ಸಿಗೋದೇ ಇಲ್ಲ ಮಾರ್ಕೆಟ್ನಲ್ಲಿ. ಹಂಗಾಗಿ ನಾವು ಟೆರೆಸ್ನಲ್ಲಿ ಹಾಕಿ ನಾವು ಬೆಳ್ಕೊತಾ ಇರೋದ್ರಿಂದ ಇದು ನಮ್ಗಳಿಗೂ ತಿನ್ನಕ್ಕೆ ಬೇಕು, ಪಕ್ಷಿಗಳಿಗೂ ಕೊಟ್ಟು ಉಳಿದಿದ್ದನ್ನು ನಾವು ಕೂಡ ತಿಂತಾಯಿದ್ದೀವಿ. ಇಲ್ಲಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ, ವೈಟು, ಗ್ರೀನು, ರೆಡ್ಡು ಮತ್ತು ಇದು ಸೀಬೆ ಕಲರ್ ನೋಡಿ ಹೆಂಗಿದೆ ಅಂತ. ಇದು ಇನ್ನೂ ಒಂದು 3-4 ಡೇಸ್ ಆಗುತ್ತೆ, ಇದನ್ನು ಆಮೇಲೆ ತೆಗಿತೀನಿ. ಇಲ್ಲಿ ನೋಡಿ ಕಲರ್ ನೋಡಿ, ಇದರಲ್ಲಿ ಇನ್ನೊಂದು, ಇದು ನೆಕ್ಸ್ಟು ಇನ್ನೊಂದು 2-3 ದಿನದಲ್ಲಿ ಇದು ಹಣ್ಣಾಗುತ್ತೆ, ಆವಾಗ ಇದನ್ನು ತೆಗಿತೀನಿ.
ಇಲ್ಲೊಂದು ಈಗ ಬನ್ನಿ ಒಂದೇ ಒಂದು ತೆಗೆದು ಇದರ ಟೇಸ್ಟು ಹೇಳ್ತೀನಿ ನಿಮಗೆ. ಇಲ್ಲಿ ನೋಡಿ ಪಕ್ಷಿಗಳಾಗಲೇ ಬಾಯ ಆಗ್ತಾಯಿದ್ದಾವೆ. ಅದನ್ನು ಕೂಡ ತೆಗಿತೀನಿ ಈಗ ನಿಮಗೆ ಟೇಸ್ಟ್ ಮಾಡಿ ಹೇಳ್ತೀನಿ. ಅಪ್ಪ ಏನು ಟೇಸ್ಟ್ ಇದೆ ಗೊತ್ತಾ, ಸಿಕ್ಕಾಬಿಡ. ಇದ್ರಲ್ಲಿ ನೋಡಿ ಜ್ಯೂಸ್ ಥರ ಯಾವ ಥರ ಇದೆ ಅಂತ, ನೀರಿನಂಶ ತುಂಬ ಚೆನ್ನಾಗಿದೆ ಮಾತ್ರ ಹಣ್ಣಂತೂ. ಸೂಪರು ಮಾತ್ರ ಟೇಸ್ಟು. ನೋಡಿ ತಿಂದ ತಕ್ಷಣ ಹುಳಿ ಮತ್ತು ಸ್ವೀಟು ಮತ್ತು ಅದು ಸ್ಪೈಸಿ ಸ್ವಲ್ಪ ಇದೆಯಲ್ಲ ಲೈಟಾಗಿ, ಅದು ಕೂಡ ಒಂಥರ ಏನೋ ನಾಲ್ಗೆಲಿ ಒಂಥರ ನೀರಾಡ್ದಂಗೆ ರುಚಿ ಇದೆ ಮಾತ್ರ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಟೆರೆಸಲ್ಲಿ ಆರಾಮಸೆ ಬೆಳ್ಕೊಬೋದು. ಪ್ಲೀಸ್ ದಯವಿಟ್ಟು ನೀವು ಜಾಗ ಇದ್ರೆ ಖಂಡಿತ ಈ ಒಂದು ಹಣ್ಣಿನ ಗಿಡನ ಹಾಕ್ಕೋಬೋದು. ಇಲ್ಲಿ ನೋಡಿ ಸೈಜ್ ನೋಡಿ ಹಣ್ಣು ಹೆಂಗಿದೆ ಅಂತ. ಇದರಲ್ಲಿ ಹಾರ್ವೆಸ್ಟ್ ಮಾಡ್ತಿರೋದು ನಾನು, ಇದು 3ನೇ ಸಲ ನೋಡಿ. ಇಷ್ಟು ಹಣ್ಣುಗಳಿವತ್ತು ಇದರಲ್ಲಿ ಪೂರ್ತಿ ಆಲ್ಮೋಸ್ಟ್ ಈಗಿರುವಂಥವು ಅಷ್ಟು ಕೂಡ ತೆಗೆದಿದ್ದೀನಿ. ಇನ್ನೊಂದು ರೌಂಡ್ಗಾಗುತ್ತೆ, ಇನ್ನೊಂದು 4-5 ದಿನ ಬಿಟ್ಟು ಇನ್ನೊಂದು ರೌಂಡು ತೆಗಿಬೋದು ಸ್ನೇಹಿತರೆ. ಬನ್ನಿ ಈಗ ನೆಕ್ಸ್ಟು ನಾನು ಮಲ್ಬೆರಿನೂ ತೆಗಿತೀನಿ. ಇದರಲ್ಲೂ ಕೂಡ ಕಡಿಮೆ ಇದೆ, ಏನು ಜಾಸ್ತಿ ಇಲ್ಲ. ಇಲ್ಲಿ ನೋಡಿ ಇದರಲ್ಲಿ 2 ಸಿಕ್ಕಿದೆ. ಮೊನ್ನೆ ನೈಟು ಇದರಲ್ಲೊಂದು ನೋಡಿದೆ, ದಪ್ಪ ಇತ್ತು ಫುಲ್ಲು. ಅದನ್ನು ಹಕ್ಕಿ ಪಕ್ಷಿಗಳು ತಿನ್ಕೋತಾ ಇದ್ದಾವೆ. ತಿನ್ನಲಿ, ನಾವು ತಿನ್ನೋಣ, ಅವು ತಿನ್ನಲಿ. ಇಲ್ಲಿ ನೋಡಿ ಇಷ್ಟು ಮಲ್ಬೆರಿ ಸಿಕ್ಕಿದೆ. ಕಳೆದ ಸಲ ಒಂದು 3 ಸಿಕ್ಕಿತ್ತು, ಈ ಸಲ ಇಷ್ಟು. ಮತ್ತು ಇನ್ನೊಂದೇನಪ್ಪ ಅಂದರೆ, ಈಗ ಸೀತಾಫಲದಲ್ಲೂ ಕೂಡ ಹಣ್ಣು ಆಗ್ತಾಯಿದೆ ನೋಡ್ಬೋದು. ಸುಮಾರು ದಿನ ಆಗಿತ್ತು ಇದರಲ್ಲಿ ಕಾಯಿ ಬಂದು, ಈ ಸಲ ಕಾಯಿ ಬರ್ತಾ ಇದ್ದಾವೆ. ಇಲ್ಲಿ ನೋಡಿ. ಮತ್ತು ಆ್ಯಪಲ್ ಬೇರಿನೂ ಕೂಡ ಗಿಡ ಫುಲ್ ಬಗ್ತಾ ಇದೆ. ಇದಕ್ಕೆ ಬೇರೆ ಏನಾದರೂ ಒಂದು ವ್ಯವಸ್ಥೆ, ಇದನ್ನು ಕವರ್ ಮಾಡೋದಕ್ಕೆ ಏನಾದರೂ ಒಂದು ನೆಟ್ಟು ತರಬೇಕು, ತಂದು ಇದಕ್ಕೆ ಕವರ್ ಮಾಡಬೇಕು ಸ್ನೇಹಿತರೆ. ಇವತ್ತು ಇಷ್ಟು ಹಣ್ಣುಗಳನ್ನು ಹಾರ್ವೆಸ್ಟ್ ಮಾಡಿದ್ದೀನಿ. ನಿಮಗೆ ತೋರ್ಸೋಕ್ಕೆ ಏನ್ಬಿಟ್ಟು ಅಂದರೆ, ಈ ಪುಟ್ಟಿಲಿಟ್ರೆ ಅದು ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಇವಾಗ ಇಲ್ಲಿ ಕೆಳಗಡೆ ಇಟ್ಕೊಂಡಿದ್ದೀನಿ. ಮೆಣಸು, ಹಸಿ ಮೆಣಸನ್ನು ಗಿಡದಲ್ಲೇ ಹಣ್ಣು ಹಾಕಿಸಿ ಇಷ್ಟು ತೊಗೊಂಡಿದ್ದೀನಿ. ಹತ್ರ ಇದು ಒಂದು 150 ಗ್ರಾಮ್ ಮೇಲಿದೆ. ಮತ್ತು ಇದು ಬೀಟ್ರೂಟ್ ಕಲರ್ ಸೀಬೆ, ಸಿಕ್ಕಾಬಟ್ಟೆ ಟೇಸ್ಟ್ ಇದೆ ಮಾತ್ರ. ಹೆಂಗೆ ಅಂದರೆ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ನೆಕ್ಸ್ಟು ನಾನು ಒಂದು ವಿಡಿಯೋದಲ್ಲಿ. ಅದು ಹಣ್ಣಾಗಲಿ ಇನ್ನೊಂದು 4-5 ಇದ್ದಾವೆ, ಅದನ್ನು ಹಾರ್ವೆಸ್ಟ್ ಮಾಡುವಾಗ ನಾನು ತೋರಿಸ್ತೀನಿ ನಿಮಗೆ. ಸೂಪರ್ ಟೇಸ್ಟು ಮಾತ್ರ. ಇದು ನೋಡಿ ವೈಟು ಗ್ರೀನು ವಾಟರ್ ಆ್ಯಪಲ್ಲು, ಅದು ಕೂಡ ತುಂಬ ಟೇಸ್ಟ್ ಇದೆ. ಆಗಲೇ ಸುಮಾರಿಲ್ಲ ಅಂದರೆ ಒಂದು 2-3 ಸಲ ಟೇಸ್ಟ್ ಮಾಡಿದ್ದೀವಿ. ಇದು ಮಾತ್ರ ಇದು ಫಸ್ಟ್ ಟೈಮು. ಇದು ಸ್ಪೈಸಿ ರೆಡ್ ಕಲರ್ ಚೆರಿ ಸೀಬೆ, ಸೂಪರ್ ಟೇಸ್ಟು ಮಾತ್ರ. ಕಲರ್ ನೋಡಿ ಹೆಂಗಿದೆ ಅಂತ. ಅದಾದಮೇಲೆ ಮಲ್ಬರಿ ಇವತ್ತು ಒಂದು 7 ಮಲ್ಬೆರಿ ಸಿಕ್ಕಿದೆ. ಕಳೆದ ಸಲ 2 ಇತ್ತು, ಈ ಸಲ 7 ಮಲ್ಬೆರಿ ಸಿಕ್ಕಿದೆ. ಇದು ನೋಡಬೇಕು, ಸ್ವೀಟ್ ಬರ್ಬೆಡಾಸ್ ಚೆರಿ, ಸಿಕ್ಕಾಬಟ್ಟೆ ಟೇಸ್ಟ್ ಇರುತ್ತೆ ಸ್ನೇಹಿತರೆ. ಇದನ್ನು ಕೂಡ ಇದು 3ನೇ ಸಲ ತೆಗಿತಾ ಇರೋದು. 3ನೇ ಸಲಕ್ಕೆ ಅನ್ನೋದಕ್ಕಿಂತ ಈ ಸಲನೇ ಇದರಲ್ಲಿ ಜಾಸ್ತಿ ಫ್ಲವರಿಂಗ್ ಆಗಿ ಜಾಸ್ತಿ ಕಾಯಿ ಬಂದು ಈ ಸಲ ಇದರಲ್ಲಿ 7 ಚೆರಿ ಸಿಕ್ಕಿರೋದು ನಮಗೆ. ಇದಿಷ್ಟು ಇವತ್ತಿನ ಒಂದು ಹಾರ್ವೆಸ್ಟು. ಸಿಕ್ಕಾಬಟ್ಟೆ ಖುಷಿಯಾಗುತ್ತೆ ಮಾತ್ರ. ಇವತ್ತು ಈ ವಿಡಿಯೋ ನಿಮ್ಮೆಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಅಂತ ನಾನಂತೂ ಅನ್ಕೋತೀನಿ ಸ್ನೇಹಿತರೆ. ಇಷ್ಟ ಆದರೆ ಗೊತ್ತಲ್ಲ, ಒಂದು ಕಮೆಂಟು ಮತ್ತು ಶೇರು, ಲೈಕು ಇದನ್ನು ಮಾತ್ರ ಮಾಡೋದನ್ನು ಮರಿಬೇಡಿ. ಇನ್ನೂ ಇಷ್ಟ ಆಗುತ್ತೆ ಅನ್ನೋದಾದರೆ ನನ್ನ ಒಂದು ಚಾನಲ್ನ ನಿಮ್ಮ ಸ್ನೇಹಿತರುಗಳಿಗೆ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲನೂ ಶೇರ್ ಮಾಡಿ. ಚೂರಾದರೂ ಯೂಸ್ಫುಲ್ ಆಗುತ್ತೆ ಅಂದರೆ ಮಾತ್ರ, ಇಲ್ಲ ಅಂತಂದರೆ ಬೇಡ ಸ್ನೇಹಿತರೆ. ಮತ್ತೆ ಹೊಸ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಎಷ್ಟು ಕಲರ್ಫುಲ್ ಕಾಣಿಸ್ತಾ ಇದೆ ನೋಡಿ.